ಓಕೆ, ಮತ್ತೆ ಬಹಳ ಮಹತ್ವವಾದ SSC GD ಪ್ರಶ್ನೆಗಳನ್ನ ತಗೊಂಡು ಬಂದೀನಿ. ಇವತ್ತಿನ ಕ್ಲಾಸಲ್ಲಿ ಲಸ ಮತ್ತು ಮಸ ಮೇಲೆ ಯಾವ ಥರ SSC GDಗಳಲ್ಲಿ ಪ್ರಶ್ನೆಗಳನ್ನ ಪ್ರೀವಿಯಸ್ ಇಯರಲ್ಲಿ ಬಂದಿದ್ದಾವ ಅಥವಾ ಕೇಳಿದ ನೋಡೋಣ. ಇವತ್ತಿನ ಮೊದಲನೇ ಪ್ರಶ್ನೆ ನೋಡ್ರಿ, 6 ಮತ್ತು 110ರ ಲಸ ಕಂಡು ಹಿಡೀರಿ. ಇದು ಪ್ರೀವಿಯಸ್ ಕೇಳಿರುವಂಥ ಕ್ವಶನ್. ಈ ಥರನು ಕೇಳ್ತಾನೆ ಕ್ವಶನ್ಸ್, ಹೌದಾ? 6 ಮತ್ತು 110ರ ಲಸ ಕಂಡು ಹಿಡೀರಿ. ಎಷ್ಟೈತೆ ನೋಡ್ರಿ, 6 110. ಈಗ 2 ಮೂರ್ಲೆ ಎಷ್ಟ್ರಿ? 2 ಮೂರ್ಲೆ 6, 2 5ಲೆ 10, 2 5ಲೆ 10. ಈ 2 ಮುಗೀತು. 2 ಆದ ನಂತರ ಯಾವ ನಂಬರ್ ಬರ್ತೈತ್ರಿ? 3 ಬಂತು. 3 1ಲೆ 3, ಇಲ್ಲಿ 3 ಮಗ್ಗಿ ಬರಂಗಿಲ್ಲ. 55ಕ್ಕೆ 55. ಹಾಗಾದ್ರೆ ಡೈರೆಕ್ಟ್ 55 1ಲೆ 55, 55 ಮೂರ್ಲೆ 165, 165 2ಲೆ 330. ಎಷ್ಟಾಯ್ತು ನೋಡ್ರಿ? 330. ಹಾಗಾದ್ರೆ ನಮ್ಮ ಲಸ ಎಷ್ಟಾಯ್ತು? 330 ಆಯ್ತು. ನಮ್ಮ ಹುಡುಗರು ಒಂದು ಸರ್ ಲಸ ಚೆಂಡಿಡ್ಬೇಕಲ್ಲಿ ಸೈಡಿಗೆ ಯಾವ ನಂಬರ್ ತೊಗೋಬೇಕ್ರಿ ಅಂತ ಕನ್ಫ್ಯೂಸ್ ನೀವು ಯಾವ ನಂಬರ್ ತೊಗೊಬೇಡ್ರಿ, ನಾ ಇಲ್ಲೇನು ಬರೀತೀನಿಲ್ಲ, ಇವೇ ನಂಬರ್ ತೋರಿ, ಇವು ನಂಬರ್ ತೊಗೊಂಡು ಮಾಡ್ರಿ, ಲಸ ಯಾವತ್ತು ಕ್ಲಿಯರ್ ಆಗುತ್ತೆ. 2 3 5 7 11 13 17. ನಾವಿಲ್ಲಿ ಗೆರೆ ಹೊಡೆದಾಗ ಇಲ್ಲಿ ಸೈಡಿಗೆ ನಂಬರ್ ಬರ್ತಾವಲ್ಲ, ಈ ನಂಬರ್ ಬಿಟ್ಟು ಯಾವುದೇ ನಂಬರ್ ಬರಕ್ ಸಾಧ್ಯನೇ ಇಲ್ಲ. ಯಾವ ನಂಬರ್ ರೀ? ಅವಿಭಾಜ್ಯ ಅಪವರ್ತನಗಳು ಅಂತ ಹೇಳಿ ನೀವು SLCಯಲ್ಲಿ ಕಲ್ತಿರ್ಬೇಕು, ವಾಸ್ತವಿಕ ಸಂಖ್ಯೆಗಳು ಅಂತೇಳಿ. ಹಾಗಾದ್ರೆ ನೋಡ್ರಿ, 2 ಮೂರ್ಲೆ 6, 2 5ಲೆ 10, 2 5ಲೆ 10, 3 1ಲೆ 3, 55ಕ್ಕೆ 5, 55 ಮೂರ್ಲೆ 165, 165 2ಲೆ 330. ಇಲ್ಲ ಅಂದ್ರೆ ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಹೇಳ್ತಾನ. ಏನಂತ ಹೇಳ್ತಾನ್ರಿ? 6 330. ಸಾರಿ, ಎಷ್ಟೈತ್ರಿ? 6 ಮತ್ತು ಏನೈತಿ? 110 ಐತಿ. 6 110 ಅಂದ್ರೆ ಸಣ್ಣ ನಂಬರ್ ಅಂದ್ ದೊಡ್ಡ ನಂಬರ್ ಮಲ್ಟಿಪ್ಲೈ ಆಗ್ಬೇಕು. ನೋಡ್ರಿ, 6 ಮಗ್ಯ ಬರಂಗಿಲ್ಲ 110. ಹಾಗಾದ್ರೆ 110 2ಲೆ ಎಷ್ಟ್ರಿ? 220. ನೋಡ್ರಿ, 6 ಮೂರ್ಲೆ 18, ಮುಂದೆ 40, 6 ಮಗ್ಗೆ 40 ಬರಂಗಿಲ್ಲ. ಹಾಗೆ 110 ಮೂರ್ಲೆ 330. ನೋಡ್ರಿ, 6 5ಲೆ 30, 6 5ಲೆ 30, 55 6ಲೆ 110 ಎಷ್ಟಲೇ ರೀ? 110 ಮೂರ್ಲೆ. ಹಾಗಾದ್ರೆ ನಮ್ಮ LCM ಎಷ್ಟ್ರಿ? 330. ಈ ಥರ ಸಾಲ್ವ್ ಮಾಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. 28 ಮತ್ತು 7ರ ಮಸ ಕಂಡು ಹಿಡೀರಿ. ಈಜಿ ಐತಿ, ಸಿಂಪಲ್ ಐತಿ, ಬಟ್ ಪ್ರೀವಿಯಸ್ ಕೇಳ್ಯಾನ. 20 ಕ್ವಶನ್ ಇರ್ತಾವಂದ್ರ ಅಲ್ಲಿ ಏನಿರ್ತಾವಂದ್ರ ಸಿಂಪಲ್ ಇರ್ತಾವೆ, ಒಂದು 10-12 ಕ್ವಶನ್ಸ್. 7 1ಲೆ 7, 7 4ಲೆ 28. ಹಾಗಾದ್ರ ಮಸ ಅಂದ್ರೆ ಏನ್ರಿ? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, ಮಹತ್ತಮ ಸಾಮರ್ಥ್ಯ ಅಂತ ಹೇಳ್ತಾನ. ಅಪವರ್ತನ ಅಂದ್ರೆ ಹೈಯೆಸ್ಟ್ ಆಗಿ ಎಲ್ಲಾ ಕಡೆ ಇರಬೇಕು. ನೋಡ್ರಿ, ಇಲ್ಲಿ 7 ಐತಿ, 7 1ಲೆ 7, ಇದ್ರಾಗ 7 ಐತಿ. ನೋಡ್ರಿ, 7 4ಲೆ 28. ಆದ್ರೆ ಇಲ್ಲಿ 7, ಇಲ್ಲಿ 7. ಹಾಗಾದ್ರ ಇಲ್ಲಿ ಆಪ್ಷನ್ ಇಲ್ಲ. ಆಪ್ಷನ್ ಇಲ್ಲ ಅಂದ್ರೆ ನಮ್ಮ ಆನ್ಸರ್ ಏನ್ರಿ? 7 ಅಂತ ಅರ್ಥ. ಆಪ್ಷನ್ ಏನದಾವ ಅಂತ ಅರ್ಥ, ಟೈಪ್ ಕರೆಕ್ಟ್ ಆಗಿಲ್ಲ ಅಂತ ಅರ್ಥ. 14, 42, 56, 28 ಇವು ಯಾವ ಆಪ್ಷನ್ ಅಲ್ಲ. ನಮ್ಮ ಆಪ್ಷನ್, ನಮ್ಮ ಕರೆಕ್ಟ್ ಆನ್ಸರ್ ಯಾವ್ದ್ರಿ? ಮಹತ್ತಮ ಸಾಮಾನ್ಯ ಅಪವರ್ತನ 7 ಅಂತ ಅರ್ಥ. 28 7. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. 3/8, 5/12, 15/16 ಮಸ ಕಂಡು ಹಿಡೀರಿ. ಯಾವ್ಯಾವ ಕೊಟ್ಟ ನೋಡ್ರಿ? 3/8, 5/12, 15/16. ಈಗ ಭಿನ್ನ ರಾಶಿ ಒಳಗ ಮಸ ಕೇಳಿದ್ದ ಅಂದ್ರ, ಸಪೋಸ್ ಮಸ ಅಂದ್ರೆ ಏನ್ರಿ? HCF ಕೇಳಿದ್ದ ಆತಂದ್ರ, HCF ಕೇಳಿದ್ದ ಅಂದ್ರ ಮ್ಯಾಲ್ ನಂಬರ್ದು HCF ತೆಗಿಬೇಕು, ಮಸ ತೆಗಿಬೇಕು. ಕೆಳಗಿನ ನಂಬರ್ದು ಏನ್ ತೆಗಿಬೇಕು? LCM ತೆಗಿಬೇಕು. ಹಾಗಾದ್ರೆ ಮ್ಯಾಚ್ ನಂಬರ್ ಏನದಾವ್ರಿ? ಮಸ 3 1ಲೆ 3, 5 1ಲೆ 5, 5 ಮೂರ್ಲೆ 15. ನೋಡ್ರಿ, ಮಹತ್ತಮ ಸಾಮಾನ್ಯ ಅಪವರ್ತನ ಕೇಳೋಣ. ಮ್ಯಾಲ ಎಲ್ಲಾ ಕಡೆ ಏನದ ರೀ? 1 1 1 1 ಅದ. ಹಾಗಾದ್ರೆ ನಾವು ಮ್ಯಾಗ ಏನ್ ಬರ್ದ್ ಬಿಡೋನು? ಒಂದೇ ಇರ್ತದೆ. ಮತ್ತೆ ಎಲ್ಲಾ ಆಪ್ಷನ್ದಾಗ ಏನದ? ಒಂದೇ ಅದ ಅಂದ್ರೆ ಒಂದೇ ಇರ್ತೈತಿ. ಇನ್ನು ಕೆಳಗಿನ ನಂಬರ್ದ ಏನ್ ತೆಗಿಬೇಕು? ಲಸ ತೆಗಿಬೇಕು. 8 12 16. 8ರಿಂದ 12 16 ಮಲ್ಟಿಪ್ಲೈ ಆಗುತ್ತಾ? 8 2ಲೆ 16. ಓಕೆ, ವೆರಿ ಗುಡ್. 12ರಿಂದ 16 ಮಲ್ಟಿಪ್ಲೈ ಆಗ್ಬೇಕು, ಲೀಸ್ಟ್ ಕಾಮನ್ ಅಂತ. ಅದು ಆಗಲಿಲ್ಲ. 16 ಮಗ್ಗಿ 16 2ಲೆ 32, 12 ಮಧ್ಯ 32 ಬರ್ತಿಲ್ಲ.
16 ಮೂರ್ಲೆ 48, 12 ನಾಲ್ಕಲೆ 48, 16 ಮೂರ್ಲೆ 48, 8 ಆರ್ಲೆ 48. ಹಾಗಾದ್ರೆ ನಮ್ಮ ಲಸ ಏನ್ರಿ 48. 1/48 ಎಲ್ಲೈತಿ ನೋಡ್ರಿ, ಮೂರನೇ ಆನ್ಸರ್ 1/48. ಭಿನ್ನರಾಶಿ ಕೊಟ್ಟಾಗ 3/8, 5/12, 15/16 ಅಂತ ಕೇಳಿದಾಗ ಮಸ ಕೇಳೋಣ ಅಂದ್ರ ಮ್ಯಾಲಿನ ನಂಬರ್ ಮಸ, ಕೆಳಗಿನ ನಂಬರ್ ಲಸ ತೆಗಿಬೇಕು. HCF ಡಿವೈಡೆಡ್ ಬೈ LCM 1/48. ಹಾಗಾದ್ರ ಮ್ಯಾಗಿನ ನಂಬರ್ ನೋಡ್ರಿ ಎಲ್ಲಾ ಕಡೆ ಆಪ್ಷನ್ದಾಗ ಒಂದೇ ಐತ್ ಮ್ಯಾಲ. ಹಾಗಾದ್ರೆ ಒಂದಂತ್ರ ಫಿಕ್ಸ್ ಇರ್ತದ, ಕನ್ಫರ್ಮ್ ತೆಗೆದೇ ಬೇಡ. ಇನ್ನು ಕೆಳಗಿನ ನಂಬರ್ 8, 12, 16. ನೀವು ಸಾಲ ಮಾಡ್ತೇವೆ ಸರ್, ಹಾಂಗ್ ಮಾಡಿ, ಹಾಂಗ್ ಬೇಕಾದ್ರೆ ಮಾಡಿ. 2 4, 2 6, 2 ಎಷ್ಟಲೇ ರೀ 8, 2 2, 2 3, 2 4. ಹಾಗಾದ್ರ 2 1, 2 2, ಮತ್ ನೋಡ್ರಿ 2 1, 3 1. ಈ ಮಲ್ಟಿಪ್ಲೈ ಮಾಡಿ 3 2 6, 6 2 12, 12 2 24, 24 2 48. ಹಾಗಾದ್ರೆ ಕೆಳಗಿನ ನಂಬರ್ ಲಸ ಎಷ್ಟು 48, 1/48. ಕರೆಕ್ಟಾ? ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಮುಂದಿಂದು ಭಿನ್ನ ರಾಶಿನೇ ಐತಿ, ಲಸ ಐತಿ. ಏನ್ ಕೇಳೋಣ? 2/5, 4/15 ಮತ್ತು 6/25 ಲಸ ಕಂಡುಹಿಡಿಯಿರಿ. ಎಷ್ಟು ಇಂಪಾರ್ಟೆಂಟ್ ಐತಿ ನೋಡ್ರಿ. 2/5, 4/15, 6/25 ಲಸ ಕೇಳ್ಯಾನ. ಲಸ ಅಂದ್ರೆ ಏನ್ರಿ? LCM ಕೇಳ್ಯಾನ. LCM ಕೇಳಿದಾಗ ಮ್ಯಾಗಿನ ನಂಬರ್ LCM ತಕ್ಕೋಬೇಕು, ಕೆಳಗಿನ ನಂಬರ್ HCF ತಕ್ಕೋ. ಭಿನ್ನ ರಾಶಿ ಇತ್ತಂದ್ರ ಮ್ಯಾಗಿನ ನಂಬರ್ LCM ನೋಡ್ರಿ 2 4 6, 2 1, 2 2, 2 3, 2 1, 3 1. ಹಾಗಾದ್ರ 3 2 6, 6 2 12. ಮ್ಯಾಗಿಂದ ಏನ್ ಬಂತ್ರಿ? 12 ಬಂತು. ಇನ್ ಕೆಳಗಿಂದ ಬರ್ಬೇಕಲ್ಲ, ಕರೆಕ್ಟಾ? ಹಾ, ಇಲ್ಲ ಅಂದ್ರೆ ನಮ್ಮ ಪ್ರಕಾರ ಮಾಡ್ರಿ. ಇನ್ನೊಂದ್ ತರ ಹೇಳ್ತೇನೆ. ಲೀಸ್ಟ್ ನಂಬರ್ ಇಂದ ಸಣ್ಣ ನಂಬರ್ ಮಲ್ಟಿಪ್ಲೈ. 2 3 6 ದೊಡ್ಡ ನಂಬರ್ ಮಲ್ಟಿಪ್ಲೈ ಆಯ್ತು. 4ರಿಂದ ಮಲ್ಟಿಪ್ಲೈ ಆಗಲ್ಲ ಐತಿ. 6 2 12, 4 3 12, 12 LCM ಇಲ್ಲಿ ಮ್ಯಾಗ ಬರ್ತೀನಿ ನೋಡ್ರಿ. ಇನ್ನು 5 15 25 ಇವು ಒಂದೇ ಮಗ್ಗೆ ಬರ್ತಾವಂದ್ರ ಆ ಮಗ್ಗಿದೆ ಏನಾಗಿರ್ತದೆ HCF. 5 1, 5 3, 5 5. ಹಾಗಾದ್ರೆ ಎಲ್ಲಾ ಕಡೆ ಕಾಮನ್ ಆಗಿ ಏನೈತ್ರಿ? 5 ಐತಿ, ಹೈಯೆಸ್ಟ್ ಕಾಮನ್. ಹಾಗಾದ್ರ 12/5 ಅಂತ ಅರ್ಥ. ಎಲ್ಲೈತಿ ನೋಡ್ರಿ? 12/5, ಎರಡನೇ ಆಪ್ಷನ್ ಕರೆಕ್ಟ್. ಭಾಳ ಸಿಂಪಲ್ ಇರ್ತಾವ, ನಾವು ಅದನ್ನ ಕಾಂಪ್ಲಿಕೇಟೆಡ್ ಮಾಡ್ಕೋಬಹುದು. 2/5, 4/15, 6/15 ಲಸ ಕೇಳ್ಯಾನಪ್ಪ. ಲಸ ಕೇಳ್ಯಾನಂದ್ರೆ ಮ್ಯಾಗಿ ನಂಬರ್ ಲಸ ತೆಗೆಯೋದು. 2 4 6, 2 1, 2 2, 2 3, 2 1, 3 1, 3 2, 6, 6 2, 12. ಮ್ಯಾಗಿನ್ ಬಂತು. ಭಿನ್ನ ರಾಶಿ ಇದ್ರೆ ಲಸ ಕೇಳಿದ ಕೆಳಗಿನ ನಂಬರ್ HCF ತೆಗಿಬೇಕು. 5 15 25, 5 1, 5 3, 5 5. ಹಾಗಾದ್ರೆ ಏನ್ ಬಂತು? 12/5. ಕರೆಕ್ಟಾ? ಈ ತರ ಮಾಡ್ರಿ, ಬಹಳ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇವು. 3 ಸಂಖ್ಯೆಗಳು 4 5 6 ಅನುಪಾತಗಳಿವೆ. ಅವುಗಳ ಲಸ 180, ಮಸ ಕಂಡಿಡಿರಿ ಅಂತ ಹೇಳತಾನ. ಲಸ ಎಷ್ಟು ಕೊಟ್ಟಾನ್ರಿ? 180. ಈಗ ನಮ್ದು 3 ಸಂಖ್ಯೆ ಏನದಾವ್ರಿ? 4 5 6. 4 5 ಲಸ ತೆಗಿಬೇಕು. 2 2, 5 5, 2 3, 2 1, 3 1, 5 1. ಹಾಗಾದ್ರ 5 3, 15 17, 30 32, 60. ಈಗ ನೋಡ್ರಿ, 3 ಸಂಖ್ಯೆಗಳ ಅನುಪಾತ ಐತಿ. 4 5 6. ಅವುಗಳ ಲಸ 180, ಮಸ ಕೇಳ್ಯಾನ ಅಂದ್ರೆ HCF ಕೇಳ್ಯಾನ. 4 5 6 ಐತ್ರಿ. ಹಾಗಾದ್ರ 2 2, 2 5 5, 3 2 3, 6, 2 1, 2, 3 1, 3, 5 1, 5. ಹಾಗಾದ್ರೆ ಇದ್ರದ್ದು ನಾವು ಅನುಪಾತ ಲಸ ತಕೊಂಡೆವು. 5 3, 15, 17 30, 32 60. ಹಾಗಾದ್ರೆ ಲಸ ಕೆಳಗೆ ಅನುಪಾತದ ಏನು ಇಡ್ಬೇಕ್ರಿ? ಮಾಡಿದ ಇಡ್ಬೇಕು 60. ಹಾಗಾದ್ರೆ 0 0 ಕ್ಯಾನ್ಸಲ್. 6 1, 6 3. ಡಿವೈಡೆಡ್ ಮಾಡಿದಾಗ ಇಲ್ಲಿ ಏನ್ ಬಂದಿರ್ತಲ್ಲ, ಇದೇ ಏನಾಗಿರ್ತದೆ ರೀ? ಮಸ ಆಗಿರ್ತೈತಿ. ಮಸ ಆಗಿರ್ತೈತಿ. ಇದನ್ನೇ HCF ಅಂತ ಹೇಳ್ತೇವೆ. ಎಲ್ಲದ್ರೆ ಆಪ್ಷನ್ 1 ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ ನೋಡೋಣ. 2 ಸಂಖ್ಯೆಗಳು 5 9 ಆಗಿವೆ. 2 ಸಂಖ್ಯೆಗಳ ಅನುಪಾತ 5 9 ಆಗಿದೆ. ಅವುಗಳ ಲಸ 405. ಆ ಸಂಖ್ಯೆಗಳು ಕಂಡುಹಿಡಿಯಿರಿ. 2 ಸಂಖ್ಯೆ ಯಾವುದೋ ಗೊತ್ತಿಲ್ಲ. ಅವುಗಳ ಅನುಪಾತ ಕೊಟ್ಟಾನ. ಒಂದು 5 ಐತಿ, ಒಂದು 9 ಐತಿ. ಹಾಗಾದ್ರ
ಲಸ ಎಷ್ಟೈತಿ 405 ಐತಿ. ಕರೆಕ್ಟಾ? ಹಾ, ನೋಡ್ರಿ, ಯಾವುದೇ ಸಂಖ್ಯೆಗಳ ಅನುಪಾತ ಕೊಟ್ಟಿದ್ದ ಅಂದ್ರೆ ಅವನ್ ಮಲ್ಟಿಪ್ಲೈ ಮಾಡಿ ಲಸ ಕೆಳಗಿಟ್ಟೇವಂದ್ರ 5 9 45. ಲಸ ಕೆಳಗೆ ಅನುಪಾತ ಮಲ್ಟಿಪ್ಲೈ ಮಾಡಿ ಇಟ್ಟಂದ್ರ 45 ಅಂದ್ಲೆ 45 9 405. ಇಲ್ಲಿ ಬಂದಿರ್ತದಲ್ರಿ, ಇದು ಏನಿರುತ್ತ ಅಂದ್ರೆ HCF ಇರುತ್ತ. ಇದು ಬಹಳ ಇಂಪಾರ್ಟೆಂಟ್. ಯಾವುದೇ ಅನುಪಾತಗಳಿಗೆ HCF ಇಂದ ಸಪರೇಟ್ ಆಗಿ ಮಲ್ಟಿಪ್ಲೈ ಮಾಡಿದೆವು ಅಂದ್ರ ನಂಬರ್ಸ್ ಬರ್ತಾವಂತ ಅರ್ಥ. 9 5 45, 9 9 81, ಒಂದು ಸಂಖ್ಯೆ 45, ಒಂದು ಸಂಖ್ಯೆ 81. ನೋಡ್ರಿ, ಇನ್ನೊಂದು ಬಹಳ ಗಮನ ಇಟ್ಟು ನೋಡ್ರಿ. ಎರಡು ಸಂಖ್ಯೆಗಳ ಅನುಪಾತ 5 9, ಅವುಗಳ ಲಸ 405. ಆ ಸಂಖ್ಯೆಗಳು ಕಂಡು ಹಿಡಿಯಿರಿ ಅಂತ ಕೇಳೋಣ. ಎರಡು ಸಂಖ್ಯೆ ಅನುಪಾತ ಅಂದ್ರೆ ಒಂದು 5 ಒಂದು 9. ಹಾಗಾದ್ರೆ 405 ಐತಿ, ಅನುಪಾತ ಮಲ್ಟಿಪ್ಲೈ ಮಾಡಿ ಕೆಳ ಬರಿಬೇಕು. 5 9 45, 45 9 405. ಇಲ್ಲಿ 9 ಏನ್ ಬಂದೈತಲ್ಲ, ಇದು ಏನಿರುತ್ತೆ ಅಂದ್ರೆ ಮಸ ಇರುತ್ತೆ HCF. ಯಾವುದೇ ಸಂಖ್ಯೆಗಳ ಅನುಪಾತಕ್ಕ ಮಸ ಇಂದ ಮಲ್ಟಿಪ್ಲೈ ಮಾಡಿದೆವು ಅಂದ್ರ ಏನ್ ಬರುತ್ತ ಅಂದ್ರೆ ಸಪರೇಟ್ ಆಗಿ ಸಂಖ್ಯೆಗಳು ಬರ್ತಾವ. ಹಾಗಾದ್ರೆ ಮಸ 9 ಐತಿ, 9 5 45, 9 9 81, ಒಂದು ಸಂಖ್ಯೆ 45, ಒಂದು ಸಂಖ್ಯೆ 81. ಇದನ್ನ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ, ಬಹಳ ಹಗುರವಾಗಿಲ್ಲ, ಬಹಳ ದೊಡ್ಡ ಕ್ವಶನ್ ಇದು. ಈ ತರ ಇಂಪಾರ್ಟೆಂಟ್ ಅನ್ನ ನೆನ್ಪಿಡ್ರಿ, ಬಹಳ ಏನಾಗುತ್ತಾರ ಅನುಕೂಲ ಆಗುತ್ತೆ. ಮುಂದಿನ ಪ್ರಶ್ನೆ ನೋಡ್ರಿ. ಎರಡು ಸಂಖ್ಯೆಗಳ ಲಸಾವು ಮತ್ತು ಮಸಾದ 15ರಷ್ಟಾಗಿದೆ. ಎರಡು ನಂಬರ್ ಅದಾವ, ಔಟರ್ ಲಸ ಏನಾಗೈತಿ, ಮಸಾದ 15ರಷ್ಟಾಗೈತಿ. ಲಸ ಮತ್ತು ಮಸಾಗಳ ಮೊತ್ತ 112. ಒಂದು ಸಂಖ್ಯೆ 49, ಎರಡನೇ ಸಂಖ್ಯೆ ಕಂಡುಹಿಡಿಯಿರಿ. ಈ ಕ್ವಶನ್ ನೋಡ್ರಿ, ಒಂದು ಸಂಖ್ಯೆ 49, ಇನ್ನೊಂದು ಸಂಖ್ಯೆ ಕಂಡುಹಿಡಿಯಿರಿ ಅಂದ್ರೆ ಇಲ್ಲೊಂದು ಫಾರ್ಮುಲಾ ಬರುತ್ತಾ. ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್ ಈಕ್ವಲ್ ಟು LCM ಇಂಟು HCF ಅಂತ ಅರ್ಥ. ಇದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಕ್ವಶನ್. ಏನ್ ಬಂತ್ರಿ? ಫಸ್ಟ್ ನಂಬರ್ ಈಕ್ವಲ್ ಟು ಸೆಕೆಂಡ್ ನಂಬರ್ ಈಕ್ವಲ್ ಟು LCM ಇಂಟು HCF. ಇದು ಲಸ ಇಂಟು ಮಸ, ಲಸ ಇಂಟು ಮಸ ಅಂತ ಅರ್ಥ. ಈಗ ಎರಡು ಸಂಖ್ಯೆಗಳ ಲಸ, ಎರಡು ಸಂಖ್ಯೆಗಳ ಏನ್ರಿ ಲಸ, ಒಂದು ನಿಮಿಷ. ಎರಡು ಸಂಖ್ಯೆಗಳ ಲಸ ಮಸಾದ ಎಷ್ಟಾಗೈತಿ ಅಂದ್ರೆ 15ರಷ್ಟಾಗೈತಿ ಅಂತ ಹೇಳ್ತಾನೆ. ಹಾಗಾದ್ರೆ ನಂಗೆ ಲಸ ಏನು ಮಸ ಏನು ಗೊತ್ತಿಲ್ಲ ಅಂದ್ರೆ ಎಕ್ಸ್. ಇದು 15ರಷ್ಟಾಗೈತಿ ಅಂದ್ರೆ ಎಷ್ಟಾಗಿರ್ಬೇಕ್ರಿ? 15 ಪಟ್ಟಾಗಿರ್ಬೇಕಲ್ಲ. ನೋಡ್ರಿ ಕ್ವಶನ್ ನೋಡ್ರಿ. ಎರಡು ಸಂಖ್ಯೆಗಳ ಲಸವು ಮಸಾದ 15ರಷ್ಟಾಗೈತಿ. ಮಸ ಏನು ಗೊತ್ತಿಲ್ಲ, ಎಕ್ಸ್. ಲಸ ಎಷ್ಟಾಗೈತಿ? 15x. ಹಾ, ಮಸ ಮತ್ತು ಲಸಗಳ ಮೊತ್ತ, ಇದು ಮಸ ಇದು ಲಸ, ಇದು 15x. ಈ ಮಸ ಮೊತ್ತ ಎಷ್ಟು? 112 ಆಗೈತೆ ಅಂತ ಹೇಳ್ತಾನೆ. ಇದು ಕರೆಕ್ಟಾ? ಎರಡು ಸಂಖ್ಯೆಗಳು ಲಸವು ಮಸಾದ 15ರಷ್ಟು ಅಂದ್ರೆ ಮಸ ಏನು ಗೊತ್ತಿಲ್ಲ ಅಂದ್ರೆ ಎಕ್ಸ್, ಲಸ ಅಂದ್ರೆ 15x. ಲಸ ಮತ್ತು ಮಸಗಳ ಮೊತ್ತ ಎಷ್ಟು? 112. ಇದು ಮಸ, ಇದು ಲಸ, ಇದು ಎಕ್ಸ್, ಇದು 15x. ಎಷ್ಟಾಯ್ತು? 112. ಹಾಗಾದ್ರ 16x ಈಕ್ವಲ್ ಟು 112. ಎಕ್ಸ್ ಈಕ್ವಲ್ ಟು ಎಷ್ಟಾಯ್ತ್ರಿ? 112 ಡಿವೈಡೆಡ್ ಬೈ 16. 16 ಒಂದ್ಲೆ 16 7. ಎಕ್ಸ್ ಈಕ್ವಲ್ ಟು 7. ಹಾಗಾದ್ರೆ ಎಕ್ಸ್ ಅಂದ್ರೆ ಯಾರದಾರ್ರಿ? ಮಸ. ಮಸ ಅಂದ್ರೆ 7 ಬಂತು. ಕರೆಕ್ಟಾ? ಇದಕ್ಕೆ 15ರಷ್ಟಾಗೈತೆ ಅಂತ ಹೇಳ್ತಾನ. 15ರಷ್ಟು ಅಂದ್ರೆ 15 ಇಂಟು ಎಕ್ಸ್, 15 ಇಂಟು 7 ಅಂದ್ರ 15 7 105. ಓಕೆ, ಇದು ಎಷ್ಟೈತ್ರಿ? 105. ಒಂದು ಸಂಖ್ಯೆ 49, ಇನ್ನೊಂದು ನಂಬರ್ ಕಂಡಿಡಿ ಅಂತ. ಹಾಗಾದ್ರ ಇನ್ನೊಂದು ನಂಬರ್ ಬೇಕಂದ್ರೆ ಇದು ಎಲ್ಲಿ ಹೋಗ್ಬೇಕ್ರಿ? ಕೆಳಗ 105 ಡಿವೈಡೆಡ್ ಬೈ ಇಂಟು 7 ಡಿವೈಡೆಡ್ ಬೈ 49. 7 ಒಂದ್ಲೆ 7 7. ನೋಡಿ, 7 ಒಂದ್ಲೆ 7, 3 ಉಳಿತು, 7 5 35. ಯಾವ ಆನ್ಸರ್ ನೋಡ್ರಿ? 15 ಆನ್ಸರ್ ಬಂತು. ಭಾಳ ಅಂದ್ರೆ ಭಾಳ ವೆರಿ 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 ಇಂಪಾರ್ಟೆಂಟ್ ಕ್ವಶನ್ ಇದು. ಬೆನ್ನ 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 ಬರೋಂಥ ಕ್ವಶನ್ ಇದೆ. SSC GD ಮಾಡಿಸಿ ಕ್ವಶನ್ ಇದು. ಎರಡು ಸಂಖ್ಯೆಗಳ ಲಸವು ಮಸಾದ 15ರಷ್ಟಾಗೈತಿ ಅಂದ್ರ ಮಸ ಏನು ಗೊತ್ತಿಲ್ಲ ಅಂದ್ರೆ ಎಟ್ ಬರೇನ್ರಿ? ಎಕ್ಸ್ ಬರೀನು. ಮಸಾದ 15ರಷ್ಟ 15 ಪಟ್ಟ 15x. ಲಸ ಮತ್ತು ಮಸಗಳ ಮೊತ್ತ 112. ಎಕ್ಸ್ ಪ್ಲಸ್ 15x ಈಕ್ವಲ್ ಟು 112. ಎಕ್ಸ್ ಪ್ಲಸ್ 15x ಅಂದ್ರೆ 16x ಈಕ್ವಲ್ ಟು 112. ಈ 16 ಈ ಕಡೆ ಹೋದ ಡಿವೈಡರ್ ಆಯ್ತು. 16 ಒಂದ್ಲೆ 16 7.
ಎಚ್ ಇಕ್ಕಲ್ ಟು 7 ಬರ್ತಂದ್ರೆ ಎಚ್ ಅಂದ್ರೆ ಯಾರದಾರ್ರಿ ಮಸ 15 ಪಟ್ಟಂದ್ರೆ 15 7 105 ಹಾಗಾದ್ರ ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್ ಇಕ್ಕಲ್ ಟು LCM ಇಂಟು HCF ಒಂದು ನಂಬರ್ 49 ಇಂಟು ಸೆಕೆಂಡ್ 105 ಇಂಟು 7 ಈ 49 ಈ ಕಡೆ 10 7 ಒಂದ್ಲೆ 7 7 7 ಒಂದ್ಲೆ 7 3 ಉಳಿತು 7 ಇಲ್ಲೇ 35 ಯಾವ ಆನ್ಸರ್ ಕರೆಕ್ಟ್ ರೀ 15 ಆನ್ಸರ್ ಕರೆಕ್ಟ್ ಓಕೆ ಎರಡು ಸಂಖ್ಯೆಗಳ ಅನುಪಾತ 4 5 ಮಸಾವು 6 ಆಗಿದೆ ಲಸಾವು ಕಂಡುಹಿಡಿಯಿರಿ ಭಾಳ ಈಜಿ ಅಂದ್ರೆ ಈಜಿ ಕ್ವಶನ್ ನೋಡ್ರಿ ಎರಡು ಸಂಖ್ಯೆಗಳ ಅನುಪಾತ XY ಅನ್ಕೊಳ್ಳೋನು ಮಸ ಅಂದ್ರೆ HCF ಒಂದು 4 ಆಗೈತಿ ಒಂದು 5 ಆಗೈತಿ ಮಸ 6 ಐತಿ ಕರೆಕ್ಟಾ ಒಂದು ಕ್ವಶನ್ ಇಂಪಾರ್ಟೆಂಟ್ ಹೇಳ್ತೀನಿ ನೆನ್ಪಿಡ್ರಿ ಎರಡು ಸಂಖ್ಯೆಗಳ ಅನುಪಾತ 4 5 ಇಲ್ಲಿ ಅನುಪಾತ ಕೊಟ್ಟಾನ ಕರೆಕ್ಟಾ ಇದು ಏನು ಅನುಪಾತ ಅವುಗಳ ಮಸ 6 ಲಸ ಕಂಡಿಡಿ ಅಂತ ಹೇಳ್ತಾನೆ ಎರಡು ಸಂಖ್ಯೆಗಳ ಅನುಪಾತ ಕೊಟ್ಟು ಮಸ ಕೊಟ್ಟಿದ್ದ ಲಸ ಕಂಡಿಡಿ ಅಂದ್ರ ಅನುಪಾತ ಜೊತೆ ಮಸ ಒಯ್ದಿಟ್ಟು ಸೀದಾ ಏನ್ ಮಾಡ್ಬೇಕು ಮಲ್ಟಿಪ್ಲೈ ಮಾಡ್ಬೇಕು ಆನ್ಸರ್ ಬಂತು ಏನ್ ಬಂತು LCM ಬಂತಂತ ಅರ್ಥ 4 5 20 26 120 ನಮ್ದು LCM ಎಷ್ಟ್ರಿ 120 ಇಷ್ಟೇ ಮಾಡ್ಬೇಕು ಏನು ಮಾಡ್ಬೇಡ್ರಿ ಯಾವುದೇ ಸಂಖ್ಯೆಗಳ ಅನುಪಾತ ಕೊಟ್ಟು ಮಸ ಕೊಟ್ಟು ಲಸ ಕೇಳಿದ್ದ ಅಂದ್ರ ಎಲ್ಲ ಕೂಡ ಮಲ್ಟಿಪ್ಲೈ ಮಾಡ್ಬಿಡ್ರಿ ನೋಡ್ರಿ 4 ಇಂಟು 5 20 26 120 ಕಾನ್ಸೆಪ್ಟ್ ನೆನ್ಪಿಡ್ರಿ ಏನ್ ಹೇಳತ್ತ ನೋಡ್ರಿ ಯಾವುದೇ ಸಂಖ್ಯೆಗಳ ಅನುಪಾತ ಕೊಟ್ಟು ಮಸ ಕೊಟ್ಟು ಲಸ ಕೇಳಿದ್ರೆ ಎಲ್ಲ ಕೂಡ ಮಲ್ಟಿಪ್ಲೈ ಮಾಡಿಬಿಡ್ರಿ ಮುಗೀತ ಆನ್ಸರ್ ಎರಡು ಸಂಖ್ಯೆಗಳ ಲಸ 25380 ಹಾ ಆದರ್ಶ ಕೇಳಿ ಕ್ವಶನ್ ನೋಡಪ್ಪ ಸಾಕರ 25380 ಮಸ 6 ಆಗಿದೆ ಒಂದು ಸಂಖ್ಯೆ 4218 ಇನ್ನೊಂದು ಸಂಖ್ಯೆ ಕಂಡುಹಿಡಿಯಿರಿ ಇದಕ್ಕೊಂದು ಇಂಪಾರ್ಟೆಂಟ್ ಐತಿ ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್ ಇಕ್ವಲ್ ಟು LCM ಅಂದ್ರೆ ಲಸ ಇಂಟು ಮಸ HCF ಅಂತ ಅರ್ಥ ಒಂದು ನಂಬರ್ ಕೊಟ್ಟಾನ 4218 ಇನ್ನೊಂದು ನಂಬರ್ ಕಂಡುಹಿಡಿ ಅಂದ್ರೆ ಗೊತ್ತಿಲ್ಲ ಹಾಗಾದ್ರ 25380 ಲಸ ಇದು 6 ಹಾಗಾದಾಗ ಇದು ಈ ಕಡೆ ಬಂದಾಗ ಏನಾಗುತ್ತಾ ಸೆಕೆಂಡ್ ನಂಬರ್ ಇಕ್ವಲ್ ಟು 25380 ಇಂಟು 6 ಡಿವೈಡೆಡ್ ಬೈ 4218 6 7 42 1 ಐತಿ 0 6 3 18 ಕ್ಯಾನ್ಸಲ್ 703 ಐತಿ ನೋಡ್ರಿ ಲೆಕ್ಕ 25380 ಡಿವೈಡೆಡ್ ಬೈ 703 ಇದು ಆನ್ಸರ್ ಎಷ್ಟು ಬರುತ್ತಾ ಅಂದ್ರ ಇಷ್ಟು ಬರುತ್ತಾ ಇದನ್ನ ಭಾಗಾಕಾರ ಮಾಡಿ ಏನ್ ಮಾಡ್ರಿ ಎಷ್ಟು ಬರುತ್ತಾ ಅಂತ ಇನ್ನೊಮ್ಮೆ ಕನ್ಫರ್ಮ್ ಮಾಡಿ ವಿಡಿಯೋ ನೋಡಿದ್ರೆ ಕಮೆಂಟ್ ಮಾಡ್ರಿ ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಇನ್ನೊಮ್ಮೆ ಹೇಳ್ತೀನಿ ಕೇಳ್ರಿ ಎರಡು ಸಂಖ್ಯೆಗಳ ಲಸ 25380 ಮಸ 6 ಒಂದು ಸಂಖ್ಯೆ 4218 ಇನ್ನೊಂದು ಸಂಖ್ಯೆ ಕಂಡುಹಿಡಿಯಿರಿ ಹಾಗಾದ್ರೆ ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್ ಇಕ್ವಲ್ ಟು LCM ಇಂಟು HCF ಅಂತ ಅರ್ಥ ಫಸ್ಟ್ ನಂಬರ್ 4218 ಸೆಕೆಂಡ್ ನಂಬರ್ ಕೇಳ ನಾವು ಇನ್ನೊಂದು ಸಂಖ್ಯೆ ಲಸ ಎಷ್ಟೈತ್ರಿ 25380 ಮಸ ಎಷ್ಟೈತಿ 6 ಐತಿ ಹಾಗಾದ್ರೆ 421 ಈ ಕಡೆ ಬಂದ ಡಿವೈಡೆಡ್ ಬೈ ಆಯ್ತು 25380 ಇಂಟು 6 6 ಒಂದ್ಲೆ 6 7 42 1 ಐತಿ 0 9 6 3 18 25380 ಡಿವೈಡೆಡ್ 703 ಐತಿ ಇದನ್ನ ಆನ್ಸರ್ ಡಿವೈಡೆಡ್ ಮಾಡಿ ಆನ್ಸರ್ ಏನ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಮಸ ಮತ್ತು ಲಸ ಕ್ರಮವಾಗಿ 8 ಮತ್ತು 40 ಆಗಿದೆ ಹಾಗಾದ್ರೆ ಸಂಖ್ಯೆಗಳ ಉತ್ಪನ್ನ ಕಂಡುಹಿಡಿಯಿರಿ ಇನ್ನ ಹೇಳಿಲ್ಲ ಸಿಂಪಲ್ ಕ್ವಶನ್ ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್ ಇಕ್ವಲ್ ಟು LCM ಇಂಟು HCF ಅಂತ ಕೇಳ್ಯಾನ ಇದು ಕ್ವಶನ್ ಕೇಳಿ ಕ್ವಶನ್ ಬಹಳ ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ ಈ ಎರಡರ ಉತ್ಪನ್ನ ಅಂದ್ರೆ ಮಲ್ಟಿಪ್ಲೈ ಕೇಳ್ಯಾನ ಅಂದ್ರೆ ಇದ್ರ ಮಲ್ಟಿಪ್ಲೈ ಅಂದ್ರೆ ಸಾಮಾನ್ಯ ಇರ್ತದಲ್ಲ ನೋಡ್ರಿ ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್ ಇಕ್ವಲ್ ಟು ಉತ್ಪನ್ನ ಅಂದ್ರೆ ಗುಣಾಕಾರ ಆ LCM ಎಷ್ಟೈತ್ರಿ ಮಸ 8 LCM 40 ಹಾಗಾದ್ರೆ 8 4 32 320 ನೋಡ್ರಿ ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್ ಅಂದ್ರೆ ಎರಡರದ್ದು ಮಲ್ಟಿಪ್ಲೈ ಏನಾಯ್ತು 320 ಆಯ್ತು ಇದೇ ಇಂಪಾರ್ಟೆಂಟ್ ಕ್ವಶನ್ ಯಾವುದೇ ಎರಡು ಸಂಖ್ಯೆಗಳನ್ನು ಗುಣಾಕಾರ ಮಾಡಿ ಅವುಗಳ ಲಸ ಮಸ ಗುಣಾಕಾರ ಮಾಡಿದ್ರು ಎರಡು ಒಂದೇ ಬರ್ತದಂತ ಅರ್ಥ ಸಮ ಅಂದ್ರೆ ಏನು ಒಂದೇ ಬರ್ತದಂತ ಅರ್ಥ ಹಾಗಾದ್ರೆ ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್ ಇಕ್ವಲ್ ಟು ಲಸ ಇಂಟು ಮಸ ಇನ್ನ ಮುಂದೆ ಬರೋದು ನಡೀತೈತಿ 8 4 32 0 320 ನೋಡ್ರಿ ಇಷ್ಟೇ ಕೆಲಸ ಏನ್ ಬಹಳ ದೊಡ್ಡ ವಿಷಯ ಇಲ್ಲ
5 ಗಂಟೆಗಳಿಗೆ 9 ಸಮಯಕ್ಕೆ ಪ್ರಾರಂಭವಾಗುತ್ತದೆ. ನಂತರ ಮಧ್ಯಂತರದಲ್ಲಿ 12 ಸೆಕೆಂಡ್, 18 ಸೆಕೆಂಡ್, 24 ಸೆಕೆಂಡ್, 36 ಸೆಕೆಂಡ್, 45 ಸೆಕೆಂಡ್ ಬಾರಿಸ್ತಾ ಅದರ ಒಟ್ಟಿಗೆ ಯಾವ ಸಮಯಕ್ಕೆ ಬರೆಸ್ತೈತಿ. ಈಗ ಟೈಮ್ ಎಷ್ಟಾಗೈತಿ? 9 ಆಗೈತಿ. ಎಲ್ಲ ಗಂಟೆಗಳು ಯಾವುದವ? 12, 18, 24, 36, 45. ಹಾಗಾದ್ರೆ 12ರಿಂದ 24 ಮಲ್ಟಿಪ್ಲೈ ಆಗುತ್ತಾ? ಆಗುತ್ತೆ ಸರ್. 18ರಿಂದ 36 ಆಗುತ್ತಾ? ಲಸ ಕಂಡು ಹಿಡಿದು ಲೀಸ್ಟ್ ಕಾಮನ್ ಮಲ್ಟಿಪ್ಲೈ. 12ರಿಂದ 24, 18 36 ಇವು ಮೂರೇ ತೆಗೆಯೋದು. 36. 36 ಐತಂದ್ರೆ 36 ಹತ್ತಲೆ 360, 24ರಲ್ಲಿ 240, 45ರಲ್ಲಿ 360. ಹಾಗಾದ್ರೆ ಎಷ್ಟು ಸೆಕೆಂಡ್ ಐತ್ರಿ? 360 ಸೆಕೆಂಡ್. 360 ಸೆಕೆಂಡ್ ಅಂದ್ರೆ 0 0 ಕ್ಯಾನ್ಸಲ್. 6 ಒಂದ್ಲೆ 6 6ಲೆ. ಆದ್ರೆ ಎಷ್ಟು ನಿಮಿಷ ಐತ್ರಿ? 6 ನಿಮಿಷ ಆಯ್ತು. ಹಾಗಾದ್ರೆ 9 ಸ್ಟಾರ್ಟ್ ಆಗೈತೆ ಅಂದ್ರೆ 9 ಆಗಿ ಎಷ್ಟು ನಿಮಿಷ ಐತ್ರಿ? 6 ನಿಮಿಷ ಇತ್ತ. 360 ಸೆಕೆಂಡ್ ಡಿವೈಡೆಡ್ ಬೈ 60 6 ನಿಮಿಷ. 9 ಆಗಿ ಎಷ್ಟು ನಿಮಿಷಕ್ಕೆ ಬಾರಿಸುತ್ತಾ? 6 ನಿಮಿಷಕ್ಕೆ ಬಾರಿಸುತ್ತಾ. ಎರಡು ಸಂಖ್ಯೆಗಳ ಮಸ ಮತ್ತು ಲಸ ಕ್ರಮವಾಗಿ 7 ಮತ್ತು 84. ಒಂದು ಸಂಖ್ಯೆ 7 ಆದರೆ ಇನ್ನೊಂದು ಸಂಖ್ಯೆ ಕಂಡುಹಿಡಿಯಿರಿ. ಇನ್ನೊಂದು ಸಂಖ್ಯೆ ಅಂದ್ರೆ ಮತ್ತೆ ಫಾರ್ಮುಲಾ ಸೇಮ್ ಬಂತು. ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್ ಇಕ್ವಲ್ ಟು LCM ಇಂಟು HCF ಅಂತ ಅರ್ಥ. ಹಾಗಾದ್ರೆ ಒಂದು ನಂಬರ್ ಎಷ್ಟೈತಿ? 7 ಐತಿ. ಇನ್ನೊಂದು ನಂಬರ್ ಗೊತ್ತಿಲ್ಲ. ಒಂದು ಮಸ ಎಷ್ಟು ಕೊಟ್ಟಾನ್ರಿ? 7 ಕೊಟ್ಟಾನ. ಲಸ ಎಷ್ಟು ಕೊಟ್ಟಾನ? 84 ಕೊಟ್ಟಾನ. ಒಂದು ಸೆಕೆಂಡ್ ನಂಬರ್ ಬೇಕಾಗಿತ್ತಂದ್ರೆ ಈ ನಂಬರ್ ಈ ಕಡೆ ಹೋದಾಗ ಏನಾಗುತ್ತಾ? ಡಿವೈಡೆಡ್ ಬೈ ಆಗುತ್ತಾ. 84 ಇಂಟು 7 ಡಿವೈಡೆಡ್ ಬೈ 7. 7 ಒಂದ್ಲೆ 7 7 ಕ್ಯಾನ್ಸಲ್. ಹಾಗಾದ್ರೆ ಸೆಕೆಂಡ್ ನಂಬರ್ ಇಕ್ವಲ್ ಟು ಎಷ್ಟು ಬಂತು? ಡೈರೆಕ್ಟ್ರಿ 84. ಎರಡು ಸಂಖ್ಯೆಗಳ ಮಸ ಮತ್ತು ಲಸ ಅಂದ್ರೆ ಮಸ 7 ಲಸ 8. ಒಂದು ನಂಬರ್ 7 ಇನ್ನೊಂದು ನಂಬರ್ ಕೆಳನ. ಸೆಕೆಂಡ್ ನಂಬರ್ ಇಕ್ವಲ್ ಟು 84 ಇಂಟು 7 ಡಿವೈಡೆಡ್ ಬೈ 7. 7 7 ಕ್ಯಾನ್ಸಲ್. ನಮಗೆ ಎಷ್ಟು ಬಂತ್ರಿ? 84. 3, 12, 24, 36 ಭಾಗಿಸಲ್ಪಡುವ ದೊಡ್ಡ ಸಂಖ್ಯೆ ಯಾವುದಂತ ಕೇಳ್ತಾನ ನೋಡ್ರಿ. 3, 12, 24, 36 ಇವತ್ತರ LCM ತೆಗಿಬೇಕು. ಲೀಸ್ಟ್ ನಂಬರ್ 3 4 12, 12 24. ನಾವು ಬರೀ ಏನು ಮಾಡೋಣ್ರಿ? 24 ತೆಗಿಯೋಣ. 6 4 24, 6 6 36, 2 2 2 ಎಷ್ಟಲೇ ರೀ? 2 3 2 1 3 1. ಹಾಗಾದಾಗ 3 2 6, 6 2 12, 12 6 12 6 ಎಷ್ಟು? 72. 72 ಒಂದು 72 ಒಂದು 72 ತೋರಿ. ಹೌದು, 72ರಿಂದ ಯಾವ ನಂಬರ್ ಭಾಗ ಆಗುತ್ತಾ ಅಂತ ನೋಡ್ತಾನ. 936, 984, 900, 924. ಇಲ್ಲಿ ಕ್ವಶನ್ ಮಿಸ್ಟೇಕ್ ಐತಿ. 3 ಅಂಕಿಯ ದೊಡ್ಡ ಸಂಖ್ಯೆ ಅಂತ ಕೊಟ್ಟಿರ್ಬೇಕಮ್ಮ. ಏನು ಕೊಟ್ಟಿರ್ಬೇಕ್ರಿ? 3 ಅಂಕಿಯ ದೊಡ್ಡ ಸಂಖ್ಯೆ. ಈ ಥರ ಕ್ವಶನ್ ಕೇಳೋದು ಏನು ಕೇಳ್ತಾನಪ್ಪ ಅಂತಂದ್ರೆ 3 ಅಂಕಿಯ ದೊಡ್ಡ ಸಂಖ್ಯೆ ಅಂತ ಕೇಳ್ತಾನ. ಇದು ಕ್ವಶನ್ಸ್ ಮಿಸ್ಟೇಕ್ ಐತಿ. ಇಲ್ಲಿ ಕ್ವಶನ್ ಏನೈತಿ ಅಂದ್ರೆ ಎರರ್ ಐತಿ. 3, 12, 24, 36 ಭಾಗಿಸಲ್ಪಡುವ 3 ಅಂಕಿಯ ದೊಡ್ಡ ಸಂಖ್ಯೆ ಅಂತ ಬರ್ಬೇಕಿದ್ದು. ಓಕೆ, ನೆಕ್ಸ್ಟ್ ಮುಂದಿನ ಕ್ಲಾಸ್ನಾಗ ಏನು ಮಾಡೋನು? ಈ ಕ್ವಶನ್ ಬಗ್ಗೆ ಇದೇ ಕ್ವಶನಿಂದ ಕಂಟಿನ್ಯೂ ಮಾಡ್ಕೊಳ್ಳೋಣ. ಕ್ವಶನ್ ಏನು ಟೈಪಿಂಗ್ ಎಷ್ಟು ಮಿಸ್ಟೇಕ್ ಐತೆ ನೋಡೋನು. ಇದರಿಂದ ನೋಡೋನು ಏನಿಲ್ಲ. 3, 12, 24 ಮತ್ತು 36 ಲಸ ತೆಗಿಬೇಕು. ಲಸ ತೆಗೆದು ಲಸದಿಂದ ಭಾಗಿಸ್ಕೋಬೇಕು. ಲಸ ತೆಗಿಲಿ 3 ಸಾರಿ 2ರಿಂದ ಸ್ಟಾರ್ಟ್ ಮಾಡ್ಬೇಕು. 2 3 3, 2 ಎಷ್ಟಲೇ ರೀ? 2 6, 2 ಎಷ್ಟಲೇ ರೀ? 2 12, 2 ಎಷ್ಟಲೇ? 2 18. ಹೌದಾ? 2 ಹೋಗಿಲ್ಲ. 3 3, 2 3, 2 6, 2 9. ನೋಡ್ರಿ 2 ಎಷ್ಟಲೇ ರೀ? 2 3, 9 9, 3 3, 3 3. ಈಗ 3 1 1 1, 3 3. ವಾಪಸ್ ಏನ್ರಿ? 3 1. 3 3 9, 9 2 18, 18 2 36, 36 2 72. ಸೇಮ್ ಆಗಲೇ ಬಂದಿತ್ತಲ್ಲ, ಅದೇ LCM.
72ರಿಂದ ಯಾವ ಬಾದ ಆಗುತ್ತೆ ಅಂದ್ರೆ ಇಲ್ಲಿ ಸ್ವಲ್ಪ 3 ಅಂಕೆ ದೊಡ್ಡ ಸಂಖ್ಯೆ ಅದು ಬರಬೇಕಾಗಿತ್ತು. ಕ್ವಶನ್ ನೋಡೋಣ. ನಾವು LCM ಅದಳೆ ಸೇಮ್ ಇದು ಸೇಮ್ LCM ಏನು ಪ್ರಾಬ್ಲಮ್ ಇಲ್ಲ. 3 ಅಂಕೆ ದೊಡ್ಡ ಸಂಖ್ಯೆ ಅಂದರೆ ತಳಿ ನೋಡು ಟ್ರೈ ಮಾಡೋಣ. 72ರಿಂದ ಯಾವ್ದು ಬಾದ ಆಗುತ್ತಾ ಅಂತ. 72 ಒಂದ್ಲೆ 72 ದೊಡ್ಡ ಸಂಖ್ಯೆ ಅಂದ್ರೆ ಯಾವ್ದೈತಿ ಮೊದಲ 984 ಐತಿ. ಅದೇ ಟ್ರೈ ಮಾಡಿ ನೋಡು. 984 72 ಒಂದ್ಲೆ 72 8ರ 2 ಹೋದ್ರೆ ಎಷ್ಟ್ರಿ 6 9ರ 7 ಹೋದ್ರ 1 ಇಲ್ಲಿ ಎಷ್ಟೈತಿ 4 ಐತಿ ಕರೆಕ್ಟಾ. 72 2ಲೆ 144 ಬರಂಗಿಲ್ಲ. 0 2 20 ಬಾದ ಆಗಂಗಿಲ್ಲ. ಇನ್ನೆಷ್ಟು ನೋಡ್ರಿ 936 ಇದೇ ದೊಡ್ಡ ಸಂಖ್ಯೆ ಅಲ್ಲ ಅದು ಅದನ್ನ. 72 ಒಂದ್ಲೆ 72 ಎಷ್ಟು ಉಳಿತ್ರಿ 3 2 1 9 ರಾಜ 7 ಹೋದ್ರೆ 2 216 72 3ಲೆ ಎಷ್ಟ್ರಿ 7 1 7 7 21 21 16 ಹಾಗಾದ್ರೆ 72 3ಲೆ 216 ಹಾಗಾದ್ರೆ 936 ಏನ್ರಿ ಭಾಳ ತರ ದೊಡ್ಡ ಸಂಖ್ಯೆ. ಯಾವ ಸಂಖ್ಯೆ ರೀ 936 ನೋಡ್ರಿ. ಈಗ ಎಲ್ಲ ನಂಬರಿಂದ ಏನು ಮಾಡೋಕ್ಕಾಗಲ್ಲ ಭಾಳ ಥರ ಮಾಡೋಕ್ಕಾಗಂಗಿಲ್ಲ. ಅದಕ್ಕೆ ಏನು ತಗೊಂಡಿರ್ತೇವೆ LCM ತಗೊಂಡಿರ್ತೇವೆ. ಹಾಗಾದಾಗ 72 LCM ಬಂದೈತೆ ಅಂದ್ರೆ ಯಾವ ನಂಬರ್ ಬಾದ್ ಮಾಡಿವ್ರಿ 936. 72 ಒಂದ್ಲೆ 72 1 ಉಳಿತು 2 ಉಳಿತು 16 72 3ಲೆ 216 0 ಬಂತು. ಹಾಗಾದ್ರೆ 936 ಏನ್ರಿ ಭಾಗವಾಗುವ ದೊಡ್ಡ ಸಂಖ್ಯೆ ಅಂತ ಅರ್ಥ. ಓಕೆ, ಇವತ್ತಿನ ಕ್ಲಾಸ್ ಇಲ್ಲಿಗೆ ಸ್ಟಾಪ್ ಮಾಡೋಣ. ಮುಂದಿನ ಪ್ರಶ್ನೆ ಹೇಳೋಣ ಮತ್ತು ಇಂಪಾರ್ಟೆಂಟ್ ಕ್ವಶನ್ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಸರಿಯಾಗಿ ಓದ್ರಿ. ಯಾರೇ ಆಫ್ಲೈನ್ ಕೋಚಿಂಗ್ ಮಾಡೋರಿದ್ರಿ ಅಥವಾ ನಾವು ಆಫ್ಲೈನ್ ಕೋಚಿಂಗ್ ಬೇಕಪ್ಪ ಅಂತಂದ್ರೆ ಮೆಥ್ಸ್ ರೀಸ್ನಿಂದ ಉಚಿತವಾಗಿ ವಿಜಯಪುರ ಜಿಲ್ಲೆ ಒಳಗೆ ಸ್ನೇಹಜೀವಿ ಅಕಾಡೆಮಿ ಒಳಗೆ ಸ್ಟಾರ್ಟ್ ಆಗೈತಿ. ಓನ್ಲಿ ಮೆಥ್ಸ್ ರೀಸ್ನಿಂಗ್ ಅಷ್ಟೇ ಇರುತ್ತೆ. ಹೋಲ್ SSC GD ಸಿಲೆಬಸ್ ಮತ್ತು ಪ್ರೀವಿಯಸ್ ಕ್ವಶನ್ ಪೇಪರ್ ಡಿಸ್ಟೆನ್ಸ್ ಇರುತ್ತೆ. ಯಾವುದೇ ರೀತಿ ಏನಿರಂಗಿಲ್ಲ ಅಂದ್ರೆ ಕ್ಲಾಸಸ್ ಫೀಸ್ ಇರಂಗಿಲ್ಲ. ನೀವು ಆಲ್ರೆಡಿ PC PSI ಕೋಚಿಂಗ್ ಮಾಡಿರ್ತೀರಿ, ಮುಂಚೆ ಕೋಚಿಂಗ್ ತೊಗೊಂಡಿರ್ತೀರಿ, ಮತ್ತೆ ಕೋಚಿಂಗ್ ಮಾಡ್ಬೇಕಾದ್ರೆ ದುಡ್ಡು ಅಬಾರಿ ಆಗುತ್ತೆ. ಮತ್ತೊಮ್ಮೆ ಕೋಚಿಂಗ್ ಮಾಡ್ತೀನಿ ಅಂದ್ರೆ ಮನ್ಯಾಗ ಮೊದಲು ಮಾಡಿಯಲ್ಲ ಅಂತ ಕೇಳ್ತಾರೆ. ಹಾಗಾಗಿ ನೀವು ವಿಜಯಪುರ ಧಾರವಾಡ ಬೇರೆ ಜಿಲ್ಲೆಯಲ್ಲಿ ಊಟ ವಸ್ತಿಗೆ ಏನು ಮಾಡ್ತಿರ್ತಿರಲ್ಲ, PG ರೂಮ ಹಾಸ್ಟೆಲ್ ಊಟಕ್ಕೆ ಅದೇ ದುಡ್ಡನ್ನು ಭರಿಸಿ ಅದೇ ಸೇಮ್ ಕಾಸ್ಟಲ್ಲಿ ಇಲ್ಲಿ ಇರ್ಬೋದು. ನೀವು ವಿಜಯಪುರದಲ್ಲಿ ಒಬ್ಬ ವಿದ್ಯಾರ್ಥಿ, ಧಾರವಾಡದಲ್ಲಿ ಒಬ್ಬ ವಿದ್ಯಾರ್ಥಿ ಊಟ ವಸ್ತಿ ಮಾಡ್ಕೊಂಡು ಲೈಬ್ರರಿ ಮಾಡ್ಕೊಂಡು ಓದೋಕೆ ಎಷ್ಟು ಫೀಸ್ ಇರುತ್ತಲ್ಲ ಅಂತಿಷ್ಟೇ ಫೀಸನ್ನು ಊಟ ವಸ್ತಿಗೆ ತಗೋತಾರೆ. ಭಾಳ ಒಳ್ಳೆಯ ಅವಕಾಶ ಐತಿ. ನಾನು ಅಲ್ಲೇ ಇರ್ತೀನಿ. ಮೆಥ್ಸ್ ರೀಸನಿಂಗ್ SSG ಕಂಪ್ಲೀಟಾಗಿ ಮುಗಿಸ್ಕೊಡ್ತೀನಿ, ಫ್ರೀಯಾಗಿ ಮುಗಿಸ್ಕೊಡ್ತೀನಿ. ಯಾಕಂದ್ರೆ ಆಲ್ರೆಡಿ PC PSI KS ಅಂತ ಕೋಚಿಂಗ್ ಮಾಡಿರ್ತೀರಿ ಒಂದ್ಸಲ ಮನ್ಯಾಗ. ಮತ್ತೊಮ್ಮೆ ಕೋಚಿಂಗ್ ಮಾಡ್ಬೇಕಂದ್ರೆ ಮನ್ಯಾಗ ಏನಂತಾರೆ ಮೊದಲು ಮಾಡಿಲ್ಲ ಅಂತಾರೆ. ಹಾಗೆ ನೀವೇನು ಮಾಡ್ತೀರಿ ಮತ್ತೆ ಎಲ್ಲಿ ಮಾಡೋದಪ್ಪ ಅಂತೇಳಿ ಮೊಬೈಲ್ ಯೂಟ್ಯೂಬ್ ಮತ್ತೆ ನೋಡ್ಕೊಂಡು ಓದ್ರೆ ಆಯ್ತು ಅಂತೇಳಿ. SSGD ಭಾಳ ಇಂಪಾರ್ಟೆಂಟ್ ಮೆಥ್ಸ್ ರೀಸನಿಂಗ್. ಹಾಗಾಗಿ ಹೋಲ್ ಸಿಲೆಬಸ್ನ ಆಫ್ಲೈನಲ್ಲಿ ಫ್ರೀಯಾಗಿ ಕವರ್ ಆಗುತ್ತಾ. ನಿಮಗೇನು ಊಟ ವಸ್ತಿದ್ದು ಏನಿರುತ್ತೆ ಕಾಸ್ಟ್ ಏನಿರುತ್ತೆ PG ರೂಮ್ ಬಿಜಾಪುರದಲ್ಲಿ ಧಾರವಾಡಲ್ಲಿ ಮಾಡಿದ್ರೆ ಅಂತಿಷ್ಟೇ ಫೀಸ್ ತಗೋತಾರೆ ಅವರು, ಜಾಸ್ತಿ ಏನು ತೊಳಂಗಿಲ್ಲ. ಜಾಯಿನ್ ಆರಿ, ಒಂದು ಒಳ್ಳೆ ಅವಕಾಶ ಐತಿ. ಇನ್ನೂ 2 ತಿಂಗಳು ಟೈಮ್ ಐತಿ. ಸರಿಯಾಗಿ ಹೋದ್ರಿ, ಒಳ್ಳೇದಾಗಲಿ ಎಲ್ಲರಿಗೂ. ಆಲ್ ದ ಬೆಸ್ಟ್. ಜೈ ಹಿಂದ್.